ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿಗೆ ಟಿಇಟಿ ಅರ್ಹತೆ ಪಡೆಯುವುದು ಕಡ್ಡಾಯವಾಗಿದ್ದು, ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವುದು ಈ ಪರೀಕ್ಷೆಯ ಉದ್ದೇಶವಾಗಿದೆ. ಅದೇ ರೀತಿ ಈ ವರ್ಷ ಪರೀಕ್ಷೆಯನ್ನು ಬರೆಯುವಂತಹ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ನೋಂದಣಿ ಮಾಡಿಕೊಳ್ಳಲು ಸರ್ಕಾರವು ದಿನಾಂಕವನ್ನು ನಿಗದಿ ಮಾಡಿದೆ. ದಿನಾಂಕ 1 ಸೆಪ್ಟೆಂಬರ್ 2025ರಿಂದ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30 ಸೆಪ್ಟೆಂಬರ್ 2025 ಆಗಿರುತ್ತದೆ. ಶಿಕ್ಷಣ ಇಲಾಖೆಯು 6 ನವೆಂಬರ್ 2025ರಂದು ಟಿಇಟಿ ಪರೀಕ್ಷೆಯನ್ನು ನಡೆಸುವ ಸಾಧ್ಯತೆ ಹೆಚ್ಚಾಗಿದೆ. 1ನೇ ತರಗತಿಯಿಂದ 5ನೇ ತರಗತಿವರೆಗೆ ಶಿಕ್ಷಕರಾಗಲು ಅರ್ಹತೆ ಪಡೆಯಲು ಪೇಪರ್ 1 ಪರೀಕ್ಷೆಯನ್ನು ಬರೆಯಬೇಕು. ಇದರಲ್ಲಿ 150 ಅಂಕಗಳಿದ್ದು, ಪ್ರತಿ ಒಂದು ಅಂಕಕ್ಕೂ ಒಂದು ಪ್ರಶ್ನೆಯನ್ನು ಕೇಳಲಾಗಿರುತ್ತದೆ. ಚೈಲ್ಡ್ ಡೆವಲಪ್ಮೆಂಟ್ 30 ಅಂಕಗಳು, ಲ್ಯಾಂಗ್ವೇಜ್ 1 30 ಅಂಕಗಳು, ಲ್ಯಾಂಗ್ವೇಜ್ 2 30 ಅಂಕಗಳು, ಮ್ಯಾಥಮೆಟಿಕ್ಸ್ಗೆ 30 ಅಂಕಗಳು, ಎನ್ವಿರಾನ್ಮೆಂಟಲ್ ಸ್ಟಡೀಸ್ಗೆ 30 ಅಂಕಗಳು, ಒಟ್ಟು 150 ಅಂಕಗಳಿಗೆ ಈ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. 6ನೇ ತರಗತಿಯಿಂದ 8ನೇ ತರಗತಿವರೆಗೆ ಶಿಕ್ಷಕರಾಗಲು ಅರ್ಹತೆ ಪಡೆಯಲು ಪೇಪರ್ 2 ಪರೀಕ್ಷೆಯನ್ನು ಬರೆಯಬೇಕು. ಇದರಲ್ಲಿ 150 ಅಂಕಗಳಿಗೆ 150 ಪ್ರಶ್ನೆಗಳನ್ನು ಕೇಳಲಾಗಿರುತ್ತದೆ. ಚೈಲ್ಡ್ ಡೆವಲಪ್ಮೆಂಟ್ ಮತ್ತು ಪೆಡಗಾಗಿ 30 ಅಂಕಗಳು, ಲ್ಯಾಂಗ್ವೇಜ್ ಫಸ್ಟ್ 30 ಅಂಕಗಳು, ಲ್ಯಾಂಗ್ವೇಜ್ ಸೆಕೆಂಡ್ 30 ಅಂಕಗಳು, ಈ 3ರಿಂದ 90 ಅಂಕಗಳು. ಜೊತೆಗೆ ಸಮಾಜ ವಿಜ್ಞಾನವನ್ನು ಬರೆಯುವವರಿಗೆ 60 ಪ್ರಶ್ನೆಗಳು, ಆಗ 150 ಅಂಕಗಳಾಗುತ್ತವೆ. ಜೊತೆಗೆ ಗಣಿತ ವಿಜ್ಞಾನವನ್ನು ಬರೆಯುವವರು ಮೇಲಿನ 3ರೊಂದಿಗೆ 90 ಪ್ಲಸ್ ಗಣಿತ ವಿಜ್ಞಾನದಿಂದ 60 ಅಂಕಗಳು, ಒಟ್ಟು 150 ಅಂಕಗಳಿಗೆ ಪರೀಕ್ಷೆಯನ್ನು ಬರೆಯಬೇಕು. ಪೇಪರ್ 1 ಮತ್ತು ಪೇಪರ್ 2ರಲ್ಲಿ ಬಹು ಆಯ್ಕೆಯ 150 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಪ್ರತಿ ಪ್ರಶ್ನೆಗೆ 4 ಆಯ್ಕೆಗಳನ್ನು ನೀಡಲಾಗಿದ್ದು, ಸರಿ ಉತ್ತರಕ್ಕೆ 1 ಅಂಕವನ್ನು ನೀಡುತ್ತಾರೆ. ತಪ್ಪು ಉತ್ತರಕ್ಕೆ ಯಾವುದೇ ಅಂಕಗಳನ್ನು ಕಡಿತಗೊಳಿಸುವುದಿಲ್ಲ. ಹಾಗಾಗಿ ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸುವುದು ಒಳ್ಳೆಯದು. ಪೇಪರ್ 1 ಬರೆಯಲು ಜನರಲ್ ಅಭ್ಯರ್ಥಿಗಳಿಗೆ 500 ರುಗಳ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಹಾಗೆ ಪೇಪರ್ 1 ಮತ್ತು 2 ಬರೆಯಲು 800 ರೂಪಾಯಿಗಳ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಪೇಪರ್ 1 SC ST ಮತ್ತು ಕ್ಯಾಟಗರಿ 1 ಅಭ್ಯರ್ಥಿಗಳು ಬರೆಯಲು 250 ರೂಪಾಯಿಗಳ ಶುಲ್ಕವನ್ನು ಪಾವತಿಸಬೇಕು. ಹಾಗೆ ಪೇಪರ್ 1 ಮತ್ತು ಪೇಪರ್ 2 ಬರೆಯಲು SC ST ಮತ್ತು ಕ್ಯಾಟಗರಿ 1 ಅಭ್ಯರ್ಥಿಗಳು ಒಟ್ಟು 400 ರೂಪಾಯಿಗಳ ಶುಲ್ಕವನ್ನು ಪಾವತಿಸಬೇಕು. ಈ ಬಾರಿ ಸರ್ಕಾರವು B.Ed ಆದವರಿಗೆ ಪೇಪರ್ 1 ಮತ್ತು ಪೇಪರ್ 2 ಸಹ ಬರೆಯಲು ಅವಕಾಶಗಳನ್ನು ಕಲ್ಪಿಸುವ ಸಾಧ್ಯತೆ ಹೆಚ್ಚಾಗಿದ್ದು, ಈ ಬಾರಿಯ ವಿಶೇಷತೆಯಾಗಿದೆ. ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದರೆ ಟಿಇಟಿಯಲ್ಲಿ ಒಟ್ಟು 150 ಅಂಕಗಳಿರುತ್ತವೆ. ಈ 150 ಅಂಕಗಳಲ್ಲಿ ಕನಿಷ್ಠ 90 ಅಂಕಗಳನ್ನು ಪಡೆದವರು ಶಿಕ್ಷಕರಾಗಲು ಅರ್ಹರು ಮತ್ತು CETಯನ್ನು ಬರೆಯಲು ಅರ್ಹರಾಗಿರುತ್ತಾರೆ ಎಂದು ಸರ್ಕಾರವು ಘೋಷಿಸಿದೆ. ಅಭ್ಯರ್ಥಿಗಳು 150 ಅಂಕಗಳಿಗೆ 83 ಅಂಕಗಳನ್ನು ತೆಗೆದರೆ ಸಾಕು, ಮುಂದಿನ ಶಿಕ್ಷಕರ CET ಪರೀಕ್ಷೆಯನ್ನು ಬರೆಯಬಹುದಾಗಿ ಸರ್ಕಾರವು ತಿಳಿಸಿದೆ. ಧನ್ಯವಾದಗಳು.